ಹಾಂ ಓಡಿಸು. ಇವಾಗ ನೋಡಿ ಫ್ರೆಂಡ್ಸ್, ಹತ್ರದಿಂದ ಯಾವ ಥರ ಕಾಣಿಸ್ತಾ ಇದೆ ನಮ್ಮ ಡಿಫೆಂಡರ್ ಕಾರು. ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಚಕ್ರಗಳೆಲ್ಲ ನೋಡಿ, ರಬ್ಬರ್ ಟೈರು ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಆಮೇಲೆ ಹತ್ರದಿಂದ ಫ್ರೆಂಡ್ಸ್, ಇವಾಗ ನಮ್ಮ ಡಿಫೆಂಡರ್ ಕಾರ್ನ ರಿಮೋಟ್ ಕಂಟ್ರೋಲ್ ಟೆಸ್ಟ್ ಮಾಡ್ತಾ ಇದ್ದೀವಿ. ನೋಡೋಣ. 2.4 GHz ರಿಮೋಟ್ ಕಂಟ್ರೋಲ್ ಕೊಟ್ಟವ್ರು ನಮಗೆ. ಕಲ್ಲು ಮೇಲೆ ಹೋದ ತಕ್ಷಣ ಡೋರೇ ಓಪನ್ ಆಗ್ಬಿಡ್ತು. ಹಿಂದ್ಗಡೆ ಡೋರೇ ಓಪನ್ ಆಗ್ಬಿಡ್ತು ಫ್ರೆಂಡ್ಸ್. ಹಂಗೆ ಹೋಯ್ತಾವಿದ್ದ. ಅಯ್ಯೋ, ಮಣ್ಣು ಮೇಲೆಲ್ಲ ಹೋಯ್ತಾವಿದ್ದವನೇ. ಮಣ್ಣು ಮೇಲೆಲ್ಲ ಹೋಯ್ತಾವನೆ ಫ್ರೆಂಡ್ಸ್ ಇವನು. ಇದೆ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಹಿಂದ್ಗಡೆನೂ ಸಹ ಓಪನ್ ಆಗುತ್ತೆ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸ್ಕೇಲ್ ಮಾಡಲ್ ಕಾರ್ನ ತೋರಿಸ್ತೀನಿ. ಅದು ಯಾವುದು ಅಂದರೆ ನಮ್ಮ ಡಿಫೆಂಡರ್ ಸ್ಕೇಲ್ ಮಾಡಲ್ ಡಿಫೆಂಡರ್ ಕಾರ್ನ ಇವತ್ತು ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಆಲ್ರೆಡಿ ನೀವು ನೋಡಿದಿರಾ ರೋಲ್ಸ್ ರಾಯ್ಸ್ ಕಾರ್ದು ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಒಂದು ಕಾರ್ ಇದೆ ಈ ಬಾಕ್ಸ್ ಒಳಗೆ ಅಂತ ಹೇಳಿದ್ನಲ್ಲ, ಅದೇ ನಮ್ಮ ಡಿಫೆಂಡರು. ಇದು ಆ್ಯಕ್ಚುಲಿ ಸ್ಕೇಲ್ ಮಾಡಲ್ಲ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಲ್ಲ. ಚಿಕ್ಕ ಒರಿಜಿನಲ್ ಕಾರ್ ಏನಿರುತ್ತೆ ಅದರದ್ದು ಚಿಕ್ಕ ಮಾಡಲ್ ಬರುತ್ತೆ. ಆದರೆ ನಾನು ತಂದಿರೋದ್ರಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನು ಅಂದರೆ ಅದರಲ್ಲಿ ರಿಮೋಟ್ ಕಂಟ್ರೋಲ್ ಸಹ ಬರುತ್ತೆ ಫ್ರೆಂಡ್ಸ್. ಬನ್ನಿ, ಈಗ ಬಾಕ್ಸಲ್ಲಿ ಇಟ್ಟಿದ್ದೀನಿ ನೋಡಿ. ಈಗ ಓಪನ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಆಲ್ರೆಡಿ ಒಂದು ಸ್ಕ್ರೂ ಡ್ರೈವರು, 2 ಬ್ಯಾಟ್ರೀಸು ಆ್ಯಂಡ್ ಒಂದು ವಾಟರ್ ಫಿಲ್ಲರು ಎಲ್ಲನೂ ತಂದಿಟ್ಬಿಟ್ಟಿದ್ದೀನಿ. ಬನ್ನಿ ಇವಾಗ ನಮ್ಮ ಡಿಫೆಂಡರ್ನ ಓಪನ್ ಮಾಡೇ ಬಿಡೋಣ ಫ್ರೆಂಡ್ಸ್. ಆಲ್ರೆಡಿ ಮನೇಲಿ ಒಂದು ಸರಿ ಓಪನ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇತ್ತಲ್ವ. ಸಿಲ್ವರ್ ಕಲರ್ ಕೊಟ್ಬಿಟ್ಟವ್ರೆ. ಕೆಳಗೆ ಬಿದ್ದಾಯಿತು ಗಾಳಿಗೆ, ಇಲ್ಲೇ ಕೆಳಗಡೆ ಇರಲಿ. ಅದು ಸಿಲ್ವರ್ ಕಲರ್ ಕೊಟ್ಬಿಟ್ಟವ್ರೆ ಫ್ರೆಂಡ್ಸ್. ಈ ಗ್ರೀನ್ ಕಲರ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಓಕೆ, ನೋಡಿ ಆಮೇಲೆ ಏನೇನು ಫೀಚರ್ ಇದೆ ಎಲ್ಲ ತೋರಿಸ್ತೀನಿ ನಿಮಗೆ. 1:12 ಸ್ಕೇಲ್ದಿದು ಆ ಒಂದು ಸೈಜಲ್ಲಿ ಬರುತ್ತೆ ಈ ಕಾರ್ ಬಂದು. 3+ ಏಜ್ ಅವ್ರಿಗೆ ನೀವು ಆರಾಮಾಗಿ ಬೈ ಮಾಡಿಕೊಡ್ಬೋದು. ಮಕ್ಕಳಿಗೆ, ದೊಡ್ಡವರು ಸಹ ಬೈ ಮಾಡ್ಬೋದು. ಹಾಬೀಸ್ ಇರುತ್ತಲ್ಲ, ಕಲೆಕ್ಟ್ ಮಾಡಬೇಕು ಅಂತ ಸ್ಕೇಲ್ ಮಾಡಲ್ ಕಾರ್ಗಳನ್ನೆಲ್ಲ, ಅಂಥವರು ಸಹ ಬೈ ಮಾಡ್ಬೋದು ಇದನ್ನು. 2.4 GHz ರಿಮೋಟ್ ಕಂಟ್ರೋಲು, ಅಂದರೆ ಜಾಸ್ತಿ ಇಂಟರ್ಫಿಯರೆನ್ಸ್ ಏನಪ್ಪ ಅದು ಹೇಳೋಕ್ಕೆ ಗೊತ್ತಾಯಿಲ್ಲ ಇಂಗ್ಲೀಷಲ್ಲಿ. ಇಂಟರ್ಫಿಯರೆನ್ಸ್ ಅಂತ ಜಾಸ್ತಿ ಇಂಟರ್ಫಿಯರೆನ್ಸ್ ಇಲ್ಲದೆ ಆರಾಮಾಗಿ ಪ್ಲೇ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ. ಆಮೇಲೆ ಇಲ್ಲಿ ಒಂದು ಲೈಟ್ಸು ಸಹ ಬರುತ್ತೆ ಇದರಲ್ಲಿ. ಆಮೇಲೆ ಡೋರೆಲ್ಲ ಓಪನ್ ಆಗುತ್ತೆ. ಆಮೇಲೆ ಸ್ಮೋಕು ಸಹ ಬರುತ್ತೆ, ವಾಟರ್ ಸ್ಮೋಕು. ಆಲ್ ಡೈರೆಕ್ಷನ್ಸ್ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ಓಕೆ, ಬನ್ನಿ, ವೆಯ್ಟ್ ಮಾಡೋದು ಬೇಡ, ಓಪನ್ ಮಾಡೇ ಬಿಡೋಣ ಫ್ರೆಂಡ್ಸ್. ಆಲ್ರೆಡಿ ಮನೇಲಿ ಓಪನ್ ಮಾಡಿಬಿಟ್ಟಿದ್ದೀನಿ, ಈಸಿಯಾಗಿ ಬಂದುಬಿಡುತ್ತೆ ನಮಗೆ. ಈ ಕಡೆ ಓಪನ್ ಮಾಡೋಣ. ಓಕೆ, ಬ್ಲಾಸ್ಟರ್ ಎಲ್ಲ ತಿರ್ಗಾ ಮತ್ತೆ ಅಂಟಿಸ್ಬಿಟ್ಟಿದ್ದೀನಿ. ಓಕೆ, ಫಸ್ಟು ನಮಗೆ ರಿಮೋಟ್ ಕಂಟ್ರೋಲ್ ಸಿಕ್ಬಿಡುತ್ತೆ. ಓಕೆ, ರಿಮೋಟ್ ಕಂಟ್ರೋಲ್ ನೋಡಿ ಫ್ರೆಂಡ್ಸ್, ನೀವು ರೋಲ್ಸ್ ರಾಯ್ಸ್ ಅನ್ಬಾಕ್ಸಿಂಗಲ್ಲಿ ನೋಡ್ದಂಗೆ ಸೇಮ್ ರೋಲ್ಸ್ ರಾಯ್ಸ್ದು ರಿಮೋಟ್ ಕಂಟ್ರೋಲ್ ಹೆಂಗಿದೆ ಹಂಗೇ ಇದೆ, ಡಿಟ್ಟೋ, ಏನೂ ಚೇಂಜೇ ಇಲ್ಲ. ಬನ್ನಿ ರಿಮೋಟ್ ಕಂಟ್ರೋಲ್ ಆ ಕಡೆ ಇಟ್ಬಿಡೋಣ. ಇನ್ನೇನು ಕೊಟ್ಟಿದ್ದಾರೆ? ಒಂದು ವಾಟರ್ ಫಿಲ್ಲರ್ ಸಹ ಕೊಟ್ಟವ್ರೆ, ರೀಚಾರ್ಜೇಬಲ್ ಕೇಬಲ್ಲು, ಆಮೇಲೆ ರೀಚಾರ್ಜೇಬಲ್ ಬ್ಯಾಟ್ರಿ ಎಲ್ಲ ಕೊಟ್ಟವ್ರೆ ಫ್ರೆಂಡ್ಸ್. ಇದನ್ನು ಆ ಕಡೆ ಇಟ್ಬಿಡೋಣ. ಓಕೆ, ಬನ್ನಿ ಇವಾಗ ನಮ್ಮ ರೋಲ್ಸ್ ರಾಯ್ಸೇ ಬತ್ತೈತೆ ಬಾಯ್. ಡಿಫೆಂಡರ್ ಕಾರ್ನ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಗಾಳಿ ಜಾಸ್ತಿ ಐತೆ ಫ್ರೆಂಡ್ಸ್. ಕೆಳಗಡೆ ಇಟ್ಬಿಡ್ತೀನಿ ಇದನ್ನು ಬಾಕ್ಸ್ನ. ಒಂದು ನಿಮಿಷ ರೀ. ಇವಾಗ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದೆ, ಎಷ್ಟು ರಿಯಲಿಸ್ಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಗ್ರೀನ್ ಕಲರ್ ಬಂದ್ಬಿಟ್ಟಿದ್ರೆ ನಮಗೆ ಸಖತ್ತಾಗಿ ಕಾಣಿಸ್ತಿತ್ತು. ಈ ಸಿಲ್ವರ್ ಕಲರ್ ಕೊಟ್ಬಿಟ್ಟವ್ರೆ. ಆ್ಯಕ್ಚುಲಿ ನಾನು ಗ್ರೀನ್ ಕಲರೇ ಆರ್ಡ್ರ್ ಮಾಡಿದೆ, ನೋಡ್ರೆ ಸಿಲ್ವರ್ ಕಲರ್ ಬಂದ್ಬಿಟ್ಟೈತೆ. ಇದು ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್. ಡೋರೆಲ್ಲ ಹೆಂಗೆ ಓಪನ್ ಆಗ್ತಾಯಿದೆ ನೋಡಿ, ಎಷ್ಟು ಸಖತ್ತಾಗಿದೆ ಅಂತ. ಹಿಂದ್ಗಡೆನೂ ಸಹ ಓಪನ್ ಆಗುತ್ತೆ ನೋಡಿ. ಬನ್ನಿ ಒಂದ್ಸರಿ ನಿಮಗೆ ಹತ್ರದಿಂದ ತೋರಿಸ್ತೀನಿ, ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೇಮ್ ಮಾಡು. ಇವಾಗ ನೋಡಿ ಫ್ರೆಂಡ್ಸ್, ಹತ್ರದಿಂದ ಯಾವ ಥರ ಕಾಣಿಸ್ತಾ ಇದೆ ನಮ್ಮ ಡಿಫೆಂಡರ್ ಕಾರು. ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಚಕ್ರಗಳೆಲ್ಲ ನೋಡಿ, ರಬ್ಬರ್ ಟೈರು ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಆಮೇಲೆ ಹತ್ರದಿಂದ ನೋಡಿ ಡಿಸ್ಕು ಸಹ ಕೊಟ್ಟವ್ರೆ, ಡಿಸ್ಕ್ ಬ್ರೇಕು ಸಹ ಐತೆ ಚಕ್ರದ ಒಳಗಡೆ ಫ್ರೆಂಡ್ಸ್. ನೋಡಿ ಡೋರೆಲ್ಲ ಹೆಂಗೆ ಓಪನ್ ಆಗುತ್ತೆ, ಎಲ್ಲ 4 ಡೋರು ಸಹ ಓಪನ್ ಆಗುತ್ತೆ ಫ್ರೆಂಡ್ಸ್. ನೋಡಿ 4 ಡೋರು ಸಹ ಓಪನ್ ಆಗುತ್ತೆ.
ಆಮೇಲೆ ನೋಡಿ ಬ್ಯಾಕ್ ಡೋರು ಸಹ ಓಪನ್ ಆಗುತ್ತೆ. ಬ್ಯಾಕ್ ಡೋರು ಎಕ್ಸ್ಟ್ರಾ ಸ್ಟೆಪ್ನಿನೂ ಸಹ ಕೊಟ್ಬಿಟ್ಟವ್ರೆ ನಿಮಗೆ. ಬ್ಯಾಕ್ ಡೋರು ಸಹ ಓಪನ್ ಆಗುತ್ತೆ ನೋಡಿ. ಇದರಲ್ಲಿ ಎಲ್ಲರೂ ಟ್ರಿಪ್ಗೆ ಹೋದರೆ ನೀವು ಇಲ್ಲೆಲ್ಲ ಬ್ಯಾಗೆಲ್ಲ ಮಡಿಕೋಬೋದು. ಡಿಫೆಂಡರ್ ನಾರ್ಮಲ್ ಈಗ ಡಿಫೆಂಡರ್ ಕಾರಲ್ಲಿ ಹೋಗ್ತಿರಲ್ಲ ಆ ಥರ ಹೇಳಿದೆ. ಆಮೇಲೆ ಇಲ್ಲಿ ನೋಡಿ ಸ್ಟೇರಿಂಗು ಸಣ್ಣ ಸಣ್ಣ ಡೀಟೇಲ್ಸ್ ಎಲ್ಲನೂ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸ್ಟೇರಿಂಗು ಆಮೇಲೆ ಸೀಟ್ಗಳು ಎಲ್ಲ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಫ್ರೆಂಡ್ಸ್. ಸಖತ್ತಾಗಿ ಕಾಣಿಸ್ತೈತೆ ಅಲ್ವಾ ನೋಡಿ, ಸೂಪರಾಗಿ ಕಾಣಿಸ್ತೈತೆ ನೋಡಿ. ನೋಡಿ ಮುಂದ್ಗಡೆ ಇದಕ್ಕೆ ಹೆಡ್ಲೈಟ್ಸ್ ಸಹ ಕೊಟ್ಟವ್ರೆ. ಲೈಟು ಸಹ ಬರುತ್ತೆ ಫ್ರೆಂಡ್ಸ್, ಇದರಲ್ಲಿ ಲೈಟ್ ಸಹ ಬರುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಮುಂದ್ಗಡೆದು ಇದು ಎಂಜಿನ್ದು ಕವರ್ ಇರುತ್ತಲ್ಲ, ಎಂಜಿನ್ದು ಡೋರು ಅದು ಸಹ ಓಪನ್ ಆಗುತ್ತೆ. ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಕೆಳಗಡೆ ಒಂದು ಬಟನ್ ಥರ ಏನೋ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಓಕೆ, ಇದಕ್ಕಿಲ್ಲ ಅನಿಸುತ್ತೆ, ಮೋಸ್ಟ್ಲಿ ನಮ್ಮ ರೋಲ್ಸ್ ರಾಯ್ಸ್ಗೆ ಕೊಟ್ಟಿದ್ರು, ಇದಕ್ಕೆಲ್ಲೂ ಬಟನೇ ಕೊಟ್ಟಿಲ್ವಲ್ಲ ಫ್ರೆಂಡ್ಸ್. ಇಲ್ಲ ಅನಿಸುತ್ತೆ, ಆಪ್ಷನ್ ಇಲ್ವಾ ಇದಕ್ಕೆ. ಮುಂದ್ಗಡೆ ಏನು ಓಪನ್, ಓಕೆ ಕೈಯಲ್ಲೇ ತೆಗೆದುಬಿಡ್ಬೋದು, ಸಾರಿ ಕೈಯಲ್ಲೇ ತೆಗೆದುಬಿಡ್ಬೋದು ಫ್ರೆಂಡ್ಸ್. ನೋಡಿ ಮುಂದ್ಗಡೆ ಎಲ್ಲ ನೋಡಿ ಇಂಜಿನ್ ಪಾರ್ಟ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ. ತುಂಬ ರಿಯಲಿಸ್ಟಿಕ್ಕಾಗಿ ಮಾಡೋರು ಫ್ರೆಂಡ್ಸ್. ಕಾರ್ನ ಮಾತ್ರ ಸೂಪರಾಗಿ ಐತೆ. ಓಕೆನಾ ನೋಡಿ, ಇಲ್ಲಿ ನಿಮಗೆ ರೀಚಾರ್ಜಬಲ್ ಬ್ಯಾಟ್ರಿನ ಇನ್ಸರ್ಟ್ ಮಾಡಬೇಕು. ಇಲ್ಲೊಂದು ಸ್ಕ್ರೂ ಕೊಟ್ಟಿರ್ತಾರಲ್ಲ, ಇದನ್ನು ತೆಗೆದುಬಿಟ್ಟು ರೀಚಾರ್ಜಬಲ್ ಬ್ಯಾಟ್ರಿನ ಇನ್ಸರ್ಟ್ ಮಾಡಬೇಕು. ಇದು ಲೆಫ್ಟು ರೈಟು ಎಲ್ಲ ಕರೆಕ್ಟಾಗಿ ಕುಣಿಸೋಕ್ಕೆ ನಿಮಗೆ ಸ್ಟೇರಿಂಗ್ ಆಪ್ಷನ್ಸು. ಇದು ಆನ್ ಆ್ಯಂಡ್ ಆಫ್ ಬಟನ್ನು. ಆಮೇಲೆ ಇಲ್ಲಿ ಬಂದು ಹಿಂದುಗಡೆ ವಾಟರ್ ಸ್ಮೋಕು ಸಹ ಬರುತ್ತೆ. ನೀವು ವಾಟರ್ನ ಇಲ್ಲಿ ಫಿಲ್ ಮಾಡಬೇಕು. ಇದನ್ನು ತೆಗೆದುಬಿಟ್ಟು ಇಲ್ಲಿ ವಾಟರ್ನ ಫಿಲ್ ಮಾಡಬೇಕು. ಫಿಲ್ ಮಾಡಪ್ಪ ಈಗ ವಾಟರ್ನ ಇಲ್ಲೇ ತೋರಿಸ್ಬಿಡೋಣ ನಾವು. ನಮ್ಮ ಹುಡುಗ ಇಲ್ಲೇ ಅವನೇ ಫಿಲ್ ಮಾಡ್ತೀವಿ ಈಗ ವಾಟರ್ನ. ತೆಗಿ ಅದನ್ನು ನೋಡಿ, ತೆಗಿತಾವನೆ ಈಗ. ಹಾಂ ನೋಡಿ, ಇಲ್ಲಿ ಒಳಗಡೆ ಫಿಲ್ ಮಾಡಬೇಕು ಫ್ರೆಂಡ್ಸ್. ತುಂಬು ನೀರನ್ನ ತುಂಬ ನಿಧಾನಕ್ಕೆ ತಗೊಳುತ್ತೆ ಒಳಗಡೆ. ಸ್ವಲ್ಪನೇ ತಗೊಳುತ್ತೆ ಫ್ರೆಂಡ್ಸ್. ಓಕೆ, ಫಿಲ್ ಮಾಡ್ತಾವನೆ. ಫಿಲ್ ಮಾಡಾದಮೇಲೆ ನಿಮಗೆ ರಿಮೋಟಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಹಿಂದ್ಗಡೆ ವಾಟರ್ ಸ್ಮೋಕ್ ಬರುತ್ತೆ ಬ್ಯಾಕ್ ಸೈಡು. ಅದನ್ನು ತೋರಿಸ್ತೀನಿ ಈಗ, ಬನ್ನಿ ಫ್ರೆಂಡ್ಸ್ ಇವಾಗ ತೋರಿಸ್ತೀನಿ. ಫ್ರೆಂಡ್ಸ್ ನಿಮಗೆ ವಾಟರ್ ಸ್ಮೋಕ್ನ ತೋರಿಸ್ತೀನಿ. ಆಮೇಲೆ ಫಸ್ಟು ಬ್ಯಾಟ್ರೀಸ್ನ ಇನ್ಸರ್ಟ್ ಮಾಡಿಬಿಡೋಣ ಬನ್ನಿ. ಸ್ಕ್ರೂನ ಬಿಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ. ಓಕೆ, ಬಂದೇ ಬಿಡ್ತು ಸ್ಕ್ರೂ. ಬಾ ಈಚೆಗೆ. ಅಯ್ಯೋ ಬತ್ತನೇ ಇಲ್ವಲ್ಲ ಫ್ರೆಂಡ್ಸ್ ಇದು. ಅಯ್ಯೋ ಸ್ಕ್ರೂ ಬಿಚ್ಚಿದ್ದೀನಿ, ಬಾ. ಅಯ್ಯೋ ಇನ್ನೂ ಸ್ವಲ್ಪ ತೆಗಿಬೇಕಾ ಸ್ಕ್ರೂನ? ತೆಗೆದಿದ್ದೀನಿ. ಹಾಂ ಫ್ರೆಂಡ್ಸ್, ಮುಚ್ಚಳ ತೆಗೆದೆ. ಈಗ ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು, ಇದು ಸ್ವಲ್ಪ ಬೆಂಡ್ ಆಗ್ಬಿಟ್ಟೈತೆ ಇದು ಸ್ವಲ್ಪ, ಅದಕ್ಕೋಸ್ಕರ ಕಷ್ಟ ಆಗ್ಬಿಟ್ಟಿತ್ತು, ತೆಗೆದಿದ್ದೀನಿ. ಇವಾಗ ಬನ್ನಿ ಬ್ಯಾಟ್ರೀಸ್ನ ಇನ್ಸರ್ಟ್ ಮಾಡಿಬಿಡೋಣ. ಓಕೆ, ಮತ್ತು ಸ್ಕ್ರೂನೆಲ್ಲ ಹಾಕ್ಬಿಡ್ಬೇಕು. ಓಕೆ, ಸುಮ್ಮನೆ ಹಾಕಿರ್ತೀನಿ ಸ್ಕ್ರೂನ ಈ ಥರ. ಸ್ವಲ್ಪ ಮತ್ತೆ ತೆಗಿಯೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಓಕೆ, ಹಿಂಗೆ ಹಾಕಿರ್ತೀನಿ ಅಷ್ಟೇ. ಈಗ ನಮ್ಮ ರಿಮೋಟ್ ಕಂಟ್ರೋಲು ರೆಡಿಯಾಗೈತೆ. ಈಗ ರೀಚಾರ್ಜಬಲ್ ಬ್ಯಾಟ್ರಿನ ನಮ್ಮ ಡಿಫೆಂಡರ್ಗೆ ಹಾಕಬೇಕು. ಬನ್ನಿ, ಇದಕ್ಕೂ ಸ್ಕ್ರೂ ತೆಗಿಬೇಕು ಫ್ರೆಂಡ್ಸ್. ಬನ್ನಿ ಇವಾಗ ಸ್ಕ್ರೂ ತೆಗೆದೇ ಬಿಡೋಣ. ಬತ್ತೈತೆ ಸ್ಕ್ರೂ. ಓಕೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂಥರ ಪ್ಲಗ್ ಥರ ಕೊಟ್ಟಿರ್ತಾರೆ ಚಿಕ್ಕದ. ಹತ್ರ ತಗೋಬಪ್ಪ ಕ್ಯಾಮ್ರವ. ಇದಕ್ಕೆ ನಾವು ಈ ಥರ ಕನೆಕ್ಟ್ ಮಾಡಬೇಕಷ್ಟೆ. ಕನೆಕ್ಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉದ್ದ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ವಯರು ತುಂಬ ಚಿಕ್ಕ ಆಯಿತು. ಓಕೆ, ಕನೆಕ್ಟ್ ಆಯಿತು ಫ್ರೆಂಡ್ಸ್. ಇವಾಗ ಮತ್ತೆ ಇದನ್ನು ಸ್ಕ್ರೂನೆಲ್ಲ ಹಾಕ್ಬಿಡ್ಬೇಕು. ಹಾಕ್ಬಿಡ್ತಾ ಇದ್ದೀನಿ. ಓಕೆ, ಮತ್ತೆ ಸ್ಕ್ರೂನೆಲ್ಲ ಇದು ಮಾಡಿಬಿಡ್ತಾಯಿದ್ದೀನಿ. ಪೂರ್ತಿ ರೆಡಿ ಆಯಿತು ಫ್ರೆಂಡ್ಸ್. ಬನ್ನಿ ಇವಾಗ ಸ್ಟಾರ್ಟಿಂಗು ನಿಮಗೆ ವಾಟರ್ ಸ್ಮೋಕ್ ತೋರಿಸ್ಬಿಡ್ತೀನಿ. ವಾಟರ್ ಸ್ಮೋಕ್ ಚೆನ್ನಾಗೈತಾ? ಹಾಂ ನೋಡಿ, ವಾಟರ್ ಸ್ಮೋಕ್ ಬರ್ತಾಯಿದೆ. ಸ್ಮೋಕು ಬರ್ತಾಯಿಲ್ವಲ್ಲ, ವಾಟರ್ ಫಿಲ್ ಮಾಡಿದ್ದೀನಿ. ಸ್ಮೋಕ್ ಇನ್ನೂ ಬರ್ತಾಯಿಲ್ಲ. ಹಿಂಗೆ ಮಾಡಿದ್ರೆ ಬರುತ್ತಾ? ಸ್ವಲ್ಪ ಓಡಿಸ್ಬೇಕು ಅನಿಸುತ್ತೆ ಫ್ರೆಂಡ್ಸ್, ಆಮೇಲೆ ಮೇ ಬಿ ಬರಬಹುದು. ಸ್ವಲ್ಪನೇ ಬರ್ತಾಯಿದೆ, ಜಾಸ್ತಿ ಏನು ಬರ್ತಾಯಿಲ್ಲ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪನೇ ಬರ್ತಾಯಿದೆ ಫ್ರೆಂಡ್ಸ್, ಜಾಸ್ತಿ ಬರ್ತಾಯಿಲ್ಲ. ಬನ್ನಿ ಆಮೇಲೆ ಬರಬಹುದು ಮೋಸ್ಟ್ಲಿ. ನೋಡಿ ಹಿಂದ್ಗಡೆ ಬ್ಯಾಕ್ ಲೈಟ್
ಬಾ ಹತ್ರಕ್ಕೆ ತಗೋಬಪ್ಪ ಕ್ಯಾಮ್ರಾವ. ನೋಡಿ ಬ್ಯಾಕ್ ಲೈಟ್ ಎಲ್ಲ ಹೆಂಗೆ ಬ್ಲಿಂಕ್ ಆಗ್ತಾ ಇದೆ, ಸಖತ್ತಾಗಿ ಬ್ಲಿಂಕ್ ಆಗ್ತಾ ಇದಲ್ವಾ. ಮುಂದ್ಗಡೆ ಲೈಟ್ಸು ನೋಡೋಣ. ನೋಡಿ ಮುಂದ್ಗಡೆ ಲೈಟ್ಸ್ ಕಾಣಿಸ್ತಾ ಇದೆಯಾ, ಹೆಂಗೆ ಬ್ಲಿಂಕ್ ಆಗ್ತಾ ಇದೆ. ಮುಂದಕ್ಕೆ ಪ್ರೆಸ್ ಮಾಡಿದ ತಕ್ಷಣ ಮುಂದ್ಗಡೆ ಹೆಡ್ ಲೈಟ್ಸ್ ಎಲ್ಲ ಬರುತ್ತೆ. ಹಿಂದಕ್ಕೆ ಹೊಡೆದ್ರೆ ಹಿಂದ್ಗಡೆ ಲೈಟ್ಸ್ ಬರುತ್ತೆ. ಸ್ಮೋಕ್ ಆನ್ ಮಾಡಿದರೆ ಕೆಳಗಡೆ ಬ್ಲೂ ಲೈಟ್ ಬರ್ತಾ ಇರುತ್ತೆ ನೋಡಿ, ಅದು ಸ್ಮೋಕ್ ಆನ್ ಮಾಡಿದ್ದೀನಿ ಅಂತ ಅರ್ಥ. ಓಕೆನಾ, ಬನ್ನಿ ಫ್ರೆಂಡ್ಸ್, ಇವಾಗ ಎರಡೂ ರೆಡಿಯಾಗೈತೆ. ಒಂದು ಸರಿ ಆನ್ ರೋಡಲ್ಲಿ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್ ಇವಾಗ ನಮ್ಮ ಡಿಫೆಂಡರ್ ಕಾರ್ನ ಆನ್ ರೋಡ್ಗೆ ತಂದುಬಿಟ್ಟಿದ್ದೀವಿ ಓಡ್ಸೋಕ್ಕೆ ಅಂತ. ನೋಡಿ ನಮ್ಮ ಪಕ್ಕದ ಮನೆಯವನು ನಮ್ಮ ಚಿಕ್ಕ ಫ್ರೆಂಡ್ ಇವನು ಬಂದವನೇ ಓಡ್ಸೋಕ್ಕೆ ಈ ಡಿಫೆಂಡರ್ ಕಾರ್ನ. ಇವಾಗ ಬನ್ನಿ ಇವಾಗ ಓಡಿಸೋಣ. ಒಂದು ಸರಿ ನೋಡಪ್ಪ, ಲೆಫ್ಟು ರೈಟು ಹಿಂದೆ ಮುಂದೆ ಎಲ್ಲ ಹೆಂಗೋಯ್ತದೆ ನೋಡಪ್ಪ ಒಂದು ಸರಿ ರೋಡ್ ಮೇಲೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಹತ್ರಕ್ಕೆ ತಗೋ, ನೋಡಿ ಹೆಂಗೆ ಹೋಗುತ್ತೆ ಅಂತ. ಸ್ವಲ್ಪ ಸ್ಪೀಡೇ ಇದೆ ಫ್ರೆಂಡ್ಸ್, ರೋಲ್ಸ್ ರಾಯ್ಸ್ಗಿಂತ ಇದು ಸ್ಪೀಡೇ ಇದೆ ಸ್ವಲ್ಪ. ಮೋಸ್ಟ್ಲಿ ರೋಲ್ಸ್ ರಾಯ್ಸ್ನ ನಾವು ರೀಚಾರ್ಜ್ ಮಾಡಬೇಕಾಗಿತ್ತು ಅನಿಸುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ. ಇದು ಮಾತ್ರ ತುಂಬ ಸ್ಪೀಡ್ ಇದೆ ನೋಡಿ, ತುಂಬ ಸ್ಪೀಡ್ ಇದೆ ಫ್ರೆಂಡ್ಸ್ ಇದು. ಅದು ಸ್ವಲ್ಪ ಸ್ಪೀಡ್ ಕಮ್ಮಿ ಅನ್ನಿಸ್ತು ರೋಲ್ಸ್ ರಾಯ್ಸು. ಬನ್ನಿ ಹೋಗೋಣ ಈಗ ಹಂಗೆ. ನಡಿ ಹೊಡಿ 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 ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಾ ಇದೆ ನಮ್ಮ ಡಿಫೆಂಡರ್. ಸೂಪರಾಗಿ ಹೋಗ್ತಾ ಇದೆ ಅಲ್ವಾ ರೋಡಲ್ಲಿ. ನೋಡಿ ಆ ಥರ ಹೋಗ್ತಾ ಇದೆ, ಸೂಪರಾಗಿ ಹೋಗ್ತಾ ಇದೆ ಫ್ರೆಂಡ್ಸ್. ತಾಳೆ ನಿಲ್ಸು ಸ್ಟಾಪ್. ಒಂದು ಸ್ವಲ್ಪ ಕ್ಯಾಮ್ರಾ ಕರೆಕ್ಟಾಗಿ ಹಿಡ್ಕೊತೀನಿ, ಓಡೋಕಾಯ್ತಲ್ಲ. ಈಗ ಹೊಡಿ. ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಾ ಇದೆ, ಸೂಪರ್. ಕಲ್ಲು ಮೇಲೆ ಹೋದ ತಕ್ಷಣ ಡೋರೇ ಓಪನ್ ಆಗ್ಬಿಡ್ತು ಹಿಂದ್ಗಡೆ ಡೋರೇ ಓಪನ್ ಆಗ್ಬಿಡ್ತು ಫ್ರೆಂಡ್ಸ್. ಹಂಗೆ ಹೋಯ್ತಾವಿದ್ದ. ಅಯ್ಯೋ ಮಣ್ಣು ಮೇಲೆಲ್ಲ ಹೋಯ್ತಾವಿದ್ದವನೆ, ಮಣ್ಣು ಮೇಲೆಲ್ಲ ಹೋಯ್ತಾವನೆ ಫ್ರೆಂಡ್ಸ್ ಇವನು. ಅಯ್ಯೋ ಮಣ್ಣು ಮೇಲೆಲ್ಲ ಓಡಿಸ್ತಾ ಬಿದ್ದವನೆ ನಮ್ಮ ಡಿಫೆಂಡರ್ನ. ಎಲ್ಲೆಲ್ಲ ತಗೋಬೈತೈತಿ, ತಗೋಬಪ್ಪ ರೋಡ್ ಮೇಲೆ ತಗೋ. ನೋಡಿ ಹೋಗೋಣ. ಹಿಂದ್ಗಡೆ ಡೋರೇ ಓಪನ್ ಆಗ್ಬಿಟ್ಟು ಹಂಗೆ ಹೋಯ್ತಾ ಬಿದ್ದದೆ ಕಾರು. ಹೊಡಿ ರೋಡ್ ಮೇಲೆ ಹೊಡಿ ಹೆಂಗೆ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ಡಿಫೆಂಡರು. ಬಂದ್ಬಿಟ್ಟು ರೋಡ್ ಮೇಲೆ ಸ್ಟಾಪ್ ಮಾಡು, ಸ್ಟಾಪ್. ಡೋರೆಲ್ಲ ಬಿಚ್ಚಿ, ಇವಾಗ ಫುಲ್ಲು ಡೋರ್ಗೆಲ್ಲ ಬಿಚ್ಚಿಬಿಡು. ಆ ಆ್ಯಂಗಲೆಲ್ಲ ಒಂದು ಸರಿ ತೋರಿಸ್ಬಿಡಮ್ಮ, ಸಕ್ಕದ ಕಾಣಿಸ್ತದೆ ಫ್ರೆಂಡ್ಸ್. ಡೋರೆಲ್ಲ ಬಿಚ್ಚಿಬಿಟ್ಟು ಓಡಿಸ್ತಾ ಇದ್ದಾರೆ, ಎಲ್ಲ ಬಿಚ್ತಾವನೆ. ಫುಲ್ ಗಾಳಿ ಬೀಸ್ತದೆ. ನಡೀರಿ ಫ್ರೆಂಡ್ಸ್ ಹೋಗೋಣ. ನೋಡಿ ಹೆಂಗೆ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್, ಎಲ್ಲ ಓಪನ್ ಮಾಡ್ಕೊಂಡು ಹೋಗ್ತಾ ಇದೆ ರೋಡಲ್ಲಿ. ನಿಧಾನ ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಾ ಇದೆ ಡಿಫೆಂಡರ್. ಸ್ಪೀಡ್ ಇದೆ ಕಾರು, ಸ್ವಲ್ಪ ಸ್ಪೀಡೇ ಇದೆ ಫ್ರೆಂಡ್ಸ್. ಯಾವುದೋ ಸ್ಕೂಟರ್ ಬದಾದೆ. ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಾ ಇದೆ. ಸೂಪರಾಗಿ ಹೋಗ್ತಾ ಇದೆ ಅಲ್ವಾ. ಬಾ 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 ಸ್ಟಾಪ್ ಮಾಡು. ಸುಸ್ತೇ ಆಗ್ಬಿಟ್ಟೆ ಫ್ರೆಂಡ್ಸ್ ಇದನ್ನು ಮಾಡೋಷ್ಟಕ್ಕೆ. ಹೊಡಿ ಇದ್ರ ಜೊತೆ. ಫ್ರೆಂಡ್ಸ್ ಇವಾಗ ನಮ್ಮ ಡಿಫೆಂಡರ್ ಕಾರ್ನ ರಿಮೋಟ್ ಕಂಟ್ರೋಲ್ ಟೆಸ್ಟ್ ಮಾಡ್ತಾಯಿದ್ದೀವಿ. ನೋಡೋಣ 2.4 GHz ರಿಮೋಟ್ ಕಂಟ್ರೋಲ್ ಕೊಟ್ಟವ್ರು ನಮಗೆ. ಎಷ್ಟು ದೂರ ಹೋಗುತ್ತೆ ಅಂತ ಇಲ್ಲಿಂದ ಚೆಕ್ ಮಾಡೋಣ. ನಮ್ಮ ಚಿಕ್ಕ ಫ್ರೆಂಡ್ ಇಲ್ಲೇ ಕೂತಿರ್ತಾನೆ, ಇವನು ರಿಮೋಟ್ ಕಂಟ್ರೋಲ್ ಮಾಡ್ತಾನೆ ಇಲ್ಲೇ ಕೂತ್ಕೊಂಡು. ಬನ್ನಿ ಹೋಗೋಣ ಇವಾಗ. ಹೊಡಿ ಮುಂದಕ್ಕೆ. ಸ್ಪೀಡ್ ಐತೆ ಫ್ರೆಂಡ್ಸ್, ಓಡಬೇಕು ನಾನು ಹಿಂದಕ್ಕೆ. ಅಯ್ಯಪ್ಪ ನೋಡಿ ಹೆಂಗೆ ಬರ್ತಾಯಿದೆ ನಮ್ಮ ಡಿಫೆಂಡರ್. ಡೋರ್ ಮಾತ್ರ ಬಿಚ್ಕೊತೈತೆ ಹಿಂದ್ಗಡೆ, ಮೋಸ್ಟ್ಲಿ ಸ್ಲೋ ಆಗಿರಬೇಕು ಅದಕ್ಕೆ. ಹೊಡಿ, ಗೊತ್ತಾಯಿಲ್ವಾ? ಹೊಡಿ ಹಿಂದಕ್ಕೆ. ಬ್ಯಾಟ್ರಿ ಇನ್ನೂ ಸ್ಲೋ ಇತ್ತು, ತುಂಬ ಕಮ್ಮಿ ಬಂತು ಫ್ರೆಂಡ್ಸ್. ಏನು ಒಂದು 20 ಫೀಟ್ ಅಷ್ಟೇ, ಒಂದು 20-30 ಫೀಟ್ ಅಷ್ಟೇ ಬಂದಿದ್ದು. ಇನ್ನೊಂದ್ಸರಿ ಹೊಡಿ ನೋಡಮ್ಮ. ಬಾ 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 ಬಾ. ನಮ್ಮ ರೋಲ್ಸ್ ರಾಯ್ಸ್ ತುಂಬ ದೂರ ಬಂದಿತ್ತು, ಒಂದು 60-50 ಫೀಟ್ವರೆಗೂ ಬಂದಿತ್ತು ಅದಕ್ಕೆ. ಹೊಡಿ 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 ಅಷ್ಟೇ ಫ್ರೆಂಡ್ಸ್, ತುಂಬ ಕಮ್ಮಿ ಬರ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಎರಡೂ ಒಂದೇ ರಿಮೋಟು.
ಇದು ಸ್ವಲ್ಪ ಕಮ್ಮಿ ಬರ್ತಾ ಇದೆ, ಒಂದು 20-30 ಫೀಟ್ ಅಷ್ಟೇ, ಜಾಸ್ತಿ ಬರ್ತಾಯಿಲ್ಲ ಫ್ರೆಂಡ್ಸ್. ಹೌ ಓಕೆ ಫ್ರೆಂಡ್ಸ್, ನಮ್ಮ ಡಿಫೆಂಡರ್ ಕಾರ್ದು ವಿಡಿಯೋ ಹೆಂಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದು ರೌಂಡು ನನಗೆ ಪರ್ಚೇಸ್ ಮಾಡಿದಾಗ ಅರೌಂಡ್ 1800 ರುಪೀಸ್ ಆಯಿತು. ಪರವಾಗಿಲ್ಲ ಫ್ರೆಂಡ್ಸ್, ವರ್ತ್ ಇದೆ ಅಂತ ಅನಿಸುತ್ತೆ. ಸ್ವಲ್ಪ ಸ್ಪೀಡು ಇದೆ ಕಾರು, ಓಕೆನಾ, ಸ್ಪೀಡು ಇದೆ, ಆಮೇಲೆ ರಿಯಲಿಸ್ಟಿಕ್ ಡಿಸೈನ್ ಎಲ್ಲ ಇದೆ. ಅದೇ ಕಲರ್ ನಾನು ಗ್ರೀನ್ ಕಲರ್ ಆರ್ಡ್ರ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸೋದು ನಿಮಗೆ. ಇದು ಸಿಲ್ವರ್ ಕಲರು, ಪರವಾಗಿಲ್ಲ ಅಂತ ಅನ್ನಿಸ್ತು. ಓಕೆ, ವರ್ತ್ ಇದೆ ಫ್ರೆಂಡ್ಸ್, ಆರಾಮಾಗಿ ಬೈ ಮಾಡ್ಬೋದು. ನಿಮ್ಗೇನಾದ್ರು ಆಬೀಸ್ ಇದ್ದರೆ ಈ ಥರ ಸ್ಕೇಲ್ ಮಾಡಲಲ್ಲಿ RC ಬರುತ್ತೆ. ಈ ಥರದ್ದು ತುಂಬ ಚೆನ್ನಾಗಿರುತ್ತೆ ಆಟಾಡೋಕ್ಕೆ ಎಲ್ಲ, ಬರೀ ನೋಡೋಕ್ಕೆ ಶೋಕೇಸಲ್ಲಿ ಇಡೋಕ್ಕೆ ಅಷ್ಟೇ ಅಲ್ಲ. ಇದು ನೀವು ಆರಾಮಾಗಿ ಇಷ್ಟ ಆದಾಗ ಆನ್ ರೋಡಲ್ಲಿ ಎಲ್ಲ ತಾವು ಪ್ಲೇ ಮಾಡ್ಬೋದು. ತುಂಬ ರಿಯಲಿಸ್ಟಿಕ್ ಆಗಿದೆ ಫ್ರೆಂಡ್ಸ್, ಓಕೆನಾ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.